ಸರ್, ಇತ್ತೀಚಿನ ದಿನಗಳಲ್ಲಿ ಏರ್ ಫಾಲ್ ಅನ್ನೋದು ಕಾಮನ್ ಪ್ರಾಬ್ಲಮ್ ಎಲ್ರಿಗೂ, ಹೆಣ್ಮಕ್ಳಿಗೂ ಅಷ್ಟೇ ಗಂಡ್ಮಕ್ಳಿಗೂ ಅಷ್ಟೇ. ಯಾಕೆ ಏರ್ ಫಾಲ್ ಯಾಕೆ ಆಗುತ್ತೆ? ಏರ್ ಫಾಲ್ ಸಾಮಾನ್ಯ ಬರೋದು ಪ್ರೋಟೀನ್ ಪದಾರ್ಥಗಳನ್ನ ತಿಂತಾ ಇಲ್ಲ ನೋಡಿ. ಯಾವ ಆಹಾರದಲ್ಲೂ ಕೂಡ ಪ್ರೋಟೀನ್ ಅಂಶ ಇಲ್ಲವೇ ಇಲ್ಲ. ಎಕ್ಸ್ಟ್ರಾ ಪ್ರೋಟೀನ್ ಬೇಕು ಅಂದರೆ ನಾವು ಪ್ರೋಟೀನ್ ಮೆಡಿಸಿನ್ಸ್ ತಗೋಬೇಕಾಗತ್ತೆ. ಈ ಪ್ರೋಟೀನ್ ಮೆಡಿಸಿನ್ ತಗೊಳ್ಳೋದ್ರಿಂದ ಏರ್ ಫಾಲ್ ಆಗಲ್ಲ. ಬಟ್ ಈ ಪ್ರೋಟೀನ್ ಮೆಡಿಸಿನಿಂದ ನಮ್ಮ ಲಿವರ್ ಮೇಲೆ ಡ್ಯಾಮೇಜ್ ಆಗುತ್ತೆ, ಲಿವರ್ ಮೇಲೆ ಒತ್ತಡ ಬೀಳುತ್ತೆ. ಲಿವರ್ ಒತ್ತಡ ಬಿದ್ದಾಗ ಫ್ಯಾಟಿ ಲಿವರ್ ಆಗ್ಬೋದು, ಲಿವರ್ ಸೋರಿಯಾಸಿಸ್ ಆಗ್ಬೋದು, ಲಿವರ್ ಕ್ಯಾನ್ಸರ್ ಈ ರೀತಿ ಎಲ್ಲ ಬಂದ್ಬಿಡುತ್ತೆ. ಬಿಕಾಸ್ ಈ ಏರ್ ಫಾಲ್ ಬರೋದು ತಡೆಗಟ್ಟಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಮೊಳಕೆ ಕಟ್ಟಿದ ಕಾಳುಗಳನ್ನ ಅತಿ ಹೆಚ್ಚು ಸೇವಿಸಬೇಕು. ಯಾವುದೇ ಕಾಳು, ದಿನಕ್ಕೆ ಒಂದೊಂದು ವಿಧವಾದ ಕಾಳನ್ನು ಮೊಳಕೆ ಕಟ್ಟಿರ್ತೀನಿ. ಒಂದು ದಿವಸ ಅಲಸಂದಿ ಕಾಳು, ಹೆಸರು ಕಾಳು, ಹುರುಳಿ ಕಾಳು, ಇನ್ನೊಂದು ದಿವಸ ತೊಗರಿ ಕಾಳು, ಪ್ರತಿ ದಿನಕ್ಕೊಂದೊಂದು ಕಾಳನ್ನು ಮೊಳಕೆ ಕಟ್ಟಿ ಸೇವಿಸಿ. ಮೊಳಕೆ ಕೂಡ ಉದ್ದ ಬಂದಿರಬೇಕು. ಸಣ್ಣ ಪುಟ್ಟ ಮೊಳಕೆ ಬಂದಿದ್ರೆ ಉಪಯೋಗ ಇಲ್ಲ, ಪೊಟ್ಯಾಷಿಯಂ ಅಂಶ ಜಾಸ್ತಿ ಆಗುತ್ತೆ. ನೋಡಿ, ಪ್ರತಿಯೊಂದು ಪ್ರೇಕ್ಷಕರಲ್ಲಿ ನಾನು ಹೇಳೋದು ಇಷ್ಟೇ, ಮೊಳಕೆ ಕಟ್ಟಬೇಕು ಅಂದರೆ ಬಟ್ಟೆಯಲ್ಲೇ ಮೊಳಕೆ ಕಟ್ಟಿ. ಈ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನೋಡಿಕೊಂಡು ಬಾಟಲ್ ಹಾಕಿ ಗಾಳಿ ಆಡ್ದಂಗೆ ಇಡೋದಲ್ಲ, ಬಟ್ಟೆಯಲ್ಲೇ, ಕಾಟನ್ ಬಟ್ಟೆಯಲ್ಲೇ ಮೊಳಕೆ ಕಟ್ಟಬೇಕು. ಮೊಳಕೆ ಕನಿಷ್ಠ ಪಕ್ಷ ಅಂದರೆ ಅರ್ಧ ಮುಕ್ಕಾಲು ಇಂಚು ಬಂದಿರಬೇಕು. ಆವಾಗಲೇ ಅದನ್ನು ಸೇವಿಸಲು ಯೋಗ್ಯವಾಗಿದೆ ಅಂತ ಅರ್ಥ. ಸಣ್ಣ ಪುಟ್ಟ ಮೊಳಕೆ ಬಂದಿದ್ರೆ ಅದರಲ್ಲಿ ಯಾವ ಪೌಷ್ಟಿಕಾಂಶನೂ ಇರೋದಿಲ್ಲ, ಯಾವ ಪ್ರೋಟೀನು ಇರೋದಿಲ್ಲ. ಅದು ತಿನ್ನೋದ್ರಿಂದ ಪೊಟ್ಯಾಷಿಯಂ ಅಂಶ ಜಾಸ್ತಿ ಆಗುತ್ತೆ. ರಕ್ತದ ಬಣ್ಣ ಬದಲಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏರ್ ಫಾಲ್ನ ತಡೆಗಟ್ಟಬೇಕು. ಅದ್ರ ಜೊತೆಗೆ ಡ್ಯಾಂಡ್ರಫ್, ತಲೆ ಊಟನ ನಿವಾರಣೆ ಮಾಡಬೇಕು ಅಂದರೆ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಒಂದು 50 ಗ್ರಾಮ್ ಅಷ್ಟು ಮೊಳಕೆ ಕಟ್ಟಿದ ಕಾಳನ್ನು ಸೇವಿಸಬೇಕು. ಇನ್ನು ಸಿಟಿ ಲೈಫ್ ಅಲ್ಲಿ ಹೆಲ್ಮೆಟ್ ಹಾಕೋದ್ರಿಂದ ಕೂಡ ಜಾಸ್ತಿ ಏರ್ ಫಾಲ್ ಆಗುತ್ತೆ ಅಂತ ಹೇಳ್ತಾರೆ. ಅನಿವಾರ್ಯತೆ ಹಾಕ್ಲೇಬೇಕಲ್ವಾ? ಹೆಲ್ಮೆಟ್ ಇಲ್ಲದೆ ದಾರಿ ಇಲ್ಲ, ಹಾಕ್ಲೇಬೇಕಾಗತ್ತೆ. ಅದನ್ನ ನಾವು ವಿರೋಧ ಮಾಡೋಕ್ಕಾಗಲ್ವಲ್ಲ ಸರ್. ಇಲ್ಲ, ಹೆಲ್ಮೆಟ್ ಹಾಕಿದ್ರು ಕೂಡ ಏರ್ ಫಾಲ್ ಆಗಬಾರ್ದು ಅಂದ್ರೆ ಯಾವೆಲ್ಲ ಕ್ರಮಗಳನ್ನ ಅನುಸರಿಸಬೇಕು? ಕೊಬ್ಬರಿ ಎಣ್ಣೆ ಹಚ್ಚಬೇಕು. ಇವಾಗೆಲ್ಲ ಫ್ಯಾಷನ್, ತಲೆಗೆ ಯಾರು ಎಣ್ಣೆ ಹಚ್ಚೋದೇ ಇಲ್ಲ. ಎಣ್ಣೆ ಅಂಶ ಮುಖದ ಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು, ಪಿಂಪಲ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಹುಡುಗರೇ ಆಗ್ಬೋದು ಹುಡುಗಿರೇ ಆಗ್ಬೋದು ಹಚ್ಚೋದೇ ಇಲ್ಲ. ಕೊಬ್ಬರಿ ಎಣ್ಣೆ, ಶುದ್ಧವಾದ ಕೊಬ್ಬರಿ ಎಣ್ಣೆ, ಗಾಣದ ಎಣ್ಣೆಯನ್ನ ಕಾಯಿಸ್ಬಿಟ್ಟು ಪ್ರತಿದಿನ ತಲೆಗೆ ಸ್ವಲ್ಪ ಹಚ್ಚಬೇಕು. ರಾತ್ರಿನೋ ಅಥವಾ ಹಗಲೋ ನೀವು ಪ್ರಯಾಣ ಮಾಡುವಾಗಲೋ ತಲೆಗೆ ಹಚ್ಕೊಂಡ್ರೆ ಏನಾಗುತ್ತೆ ಅಂದರೆ ಕೂದಲಿಗೆ ಸ್ಟಿಫ್ನೆಸ್ ಬರುತ್ತೆ. ಸ್ಕ್ಯಾಲ್ಪ್ ಒಣಗಬಾರ್ದು ಸರ್. ಸ್ಕ್ಯಾಲ್ಪ್ ಒಣಗ್ಬಿಡ್ತು ಅಂದರೆ ಆಟೋಮೆಟಿಕ್ ರೂಟ್ ಲೂಸ್ ಆಗಿಬಿಡುತ್ತೆ. ರೂಟ್ ಲೂಸ್ ಆದಾಗ ಏರ್ ಫಾಲ್ ಆಗೋ ಸಹಜ ಅಲ್ವಾ? ಹಾರಿ. ಏರ್ ಫಾಲಿಗೆ ನಿಮ್ಮಲ್ಲಿ ಯಾವೆಲ್ಲ? ಏರ್ ಫಾಲ್ಗೆ ನಮ್ಮ ಹತ್ರ ದಶಮೂಲಿಕಾ ಬೇರು ಅಂತ ಒಂದಿದೆ. ಅದು ತುಂಬ ಒಳ್ಳೆಯ ಔಷಧಿ. ನಿಮಗೆ ಒಂದೇ ವಾರದಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ. ಏರ್ ಫಾಲು ನಿಯಂತ್ರಣ ಆಗುತ್ತೆ. ಹೋಗಿರೋ ಕೂದಲಂತೂ ಬರಲ್ಲ, ಅದೊಂದು ನಿಜ. ಇರೋ ಕೂದಲು ಉಳಿಸ್ಕೋಬೋದು. ಡ್ಯಾಂಡ್ರಫ್ 100% ಕ್ಲಿಯರ್ ಆಗುತ್ತೆ. ಯಾವ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ನಿಮ್ಗೆ ಕ್ಯೂರ್ ಆಗದೆ ಇದ್ರು ಕೂಡ ಡ್ಯಾಂಡ್ರಫ್ ನಾನು ಕ್ಯೂರ್ ಮಾಡ್ತೇನೆ ನಿಮಗೆ. ಓಕೆ, ಡ್ಯಾಂಡ್ರಫ್ ಹೇರ್ ಫಾಲ್ ಕಮ್ಮಿ ಆಗುತ್ತೆ? ಪಕ್ಕ ಏರ್ ಫಾಲ್ ನಿಂತೇ ಹೋಗುತ್ತೆ ಒಂದೇ ವಾರದಲ್ಲಿ. ಡ್ಯಾಂಡ್ರಫ್ ನಿಮಗೆ 3 days ಅಲ್ಲೇ ಕಂಟ್ರೋಲಿಗೆ ಬರುತ್ತೆ. 1 ತಿಂಗಳಲ್ಲಿ ಡ್ಯಾಂಡ್ರಫ್ ಹೊಟ್ಟೋಗುತ್ತೆ. ಒಂದು 3 ತಿಂಗಳು ಬಳಸಿದ್ರೆ ಸಾಕು, ಡ್ಯಾಂಡ್ರಫ್ ಇರೋದೇ ಇಲ್ಲ.